ಹಾಯ್ ನಮಸ್ತೆ, ನಾನು ನಿಮ್ಮ ಶ್ವೇತಾ ಶ್ರೀಧರ್. ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಕಾರ್ ವ್ಲಾಗ್ ಪಾರ್ಟ್ 2 ಮಾಡ್ತಾಯಿದ್ದೀನಿ. ಲಾಸ್ಟ್ ವೀಕ್ ಪಾರ್ಟ್ 1 ಮಾಡಿದ್ದೆ, ಅದೇ ಕಂಟಿನ್ಯೂಷನ್ ಬ್ಲಾಗ್ ಅಂತ ಹೇಳ್ಬೋದು. ಸೊ ಲಾಸ್ಟ್ ವೀಕ್ ನಾನು ಕೆಲವೊಂದು ಪಾಯಿಂಟ್ಸ್ ಕೂಡ ಮಿಸ್ ಮಾಡಿದ್ದೆ, ಅದನ್ನು ಕೂಡ ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪಾಯಿಂಟ್ ನಂಬರ್ 1 ಬಂದು ರೆಕಾರ್ಡಿಂಗ್ ಕಾರ್. ಇದು ಸೆಲೆರಿಯೋ ಆಟೋಮೆಟಿಕ್ ಕಾರ್, ಇದು ಮ್ಯಾನ್ಯುಯಲ್ ಕಾರ್ ಅಲ್ಲ. ನಾನು ಈ ಕಾರಲ್ಲೇ ಡ್ರೈವಿಂಗ್ ಕಲಿತಾ ಇರೋದು. ನೆಕ್ಸ್ಟ್ ಪಾಯಿಂಟ್ ನಂಬರ್ 2 ಬಂದು ರೆಕಾರ್ಡಿಂಗ್ ಡ್ರೈವಿಂಗ್. ನಾನು ವಿತ್ ಚಪ್ಪಲಿಂದ ಡ್ರೈವ್ ಮಾಡ್ತೀನಾ ಇಲ್ಲ ವಿತೌಟ್ ಚಪ್ಪಲಿಂದ ಡ್ರೈವ್ ಮಾಡ್ತೀನಾ ಅಂತ ಕ್ವಶನ್ನು. ನಾನು ಆ್ಯಕ್ಚುಲಿ ವಿತೌಟ್ ಚಪ್ಪಲೇ ಡ್ರೈವ್ ಮಾಡ್ತಾ ಇರೋದು. ವಿತ್ ಚಪ್ಪಲ್ ಹಾಕಿದ್ರೆ ಏನಾಗುತ್ತೆ ಅಂದರೆ ನಾನು ಎಷ್ಟು ಆ್ಯಕ್ಸಿಲೇಟರ್ ಪ್ರೆಸ್ ಮಾಡ್ತೀನಿ, ಎಷ್ಟು ಬ್ರೇಕ್ ಪ್ರೆಸ್ ಮಾಡ್ತೀನಿ ಅಂತ ನಂಗೆ ಕ್ಲಾರಿಟಿ ಗೊತ್ತಾಗೋದಿಲ್ಲ. ಸೊ ಅದಕ್ಕೋಸ್ಕರ ವಿತೌಟ್ ಚಪ್ಪಲ್ ಹಾಕೋದ್ರಿಂದ ನನಗೇನಾಗುತ್ತೆ ಅಂದರೆ ಸ್ವಲ್ಪ ಡ್ರೈವಿಂಗ್ ಸ್ವಲ್ಪ ಈಸಿ ಆಗುತ್ತೆ. ಮತ್ತು ನನಗೆ ಎಷ್ಟು ಅದೇ ಹೇಳಿದ್ನಲ್ಲ, ಬ್ರೇಕ್ ಎಷ್ಟು ಪ್ರೆಸ್ ಮಾಡ್ತೀನಿ ಎಲ್ಲ ಕೂಡ ನನಗೆ ನೀಟಾಗಿ ಗೊತ್ತಾಗುತ್ತೆ. ಮತ್ತು ಇನ್ನೊಂದು ಏನಂದರೆ, ನನಗೆ ಕಲಿಯೋ ಟೈಮಲ್ಲಿ ತುಂಬ ರಿಸ್ಕ್ ತೊಗೊಳಕ್ಕೆ ಇಷ್ಟ ಇಲ್ಲ. ನನಗೆ ಯಾವ್ದು ಈಸಿ ಅನಿಸುತ್ತೋ ಆ ಈಸಿ ಮೆಥಡಿಂದ ಕಲಿತಾ ಇದ್ದೀನಿ. ಸೊ ಆವಾಗ ನನಗೂ ಕೂಡ ಡ್ರೈವಿಂಗ್ ಈಸಿ ಆಗುತ್ತೆ. ಮತ್ತು ಇವತ್ತಿನ ಕಾನ್ಸೆಪ್ಟ್ ಏನಂದರೆ, ನಾನು ಡ್ರೈವಿಂಗ್ನ ರಿವರ್ಸ್ ಗೇರ್ ಕಲಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಮೇನ್ ರೋಡಲ್ಲಿ ಹೋಗಲ್ಲ, ಇವನ್ ನಾರ್ಮಲ್ ರೋಡ್ ನಿಯರ್ ಬೈ ಮನೆ ಹತ್ರ ಇರೋಂಥ ನಿಯರ್ ಬೈ ರೋಡಲ್ಲೇ ಓಡಿಸ್ತಾ ಇದ್ದೀನಿ. ಫುಲ್ ಮೇನ್ ರೋಡ್ಗೆ ಹೋಗ್ತಾ ಇಲ್ಲ. ಸೊ ಇವತ್ತಿನ ಡ್ರೈವಿಂಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಬನ್ನಿ ನೋಡೋಣ. ಸೊ ಆ್ಯಕ್ಚುಲಿ ಈ ಸೀಟ್ ಸ್ವಲ್ಪ ಹಿಂದಕ್ಕಾಯಿತು ನನಗೆ. ಸೊ ನಾನು ಸೀಟ್ನ ಸ್ವಲ್ಪ ಮುಂದಕ್ಕೆ ಹಾಕ್ಕೊಳ್ತೀನಿ. ಸೊ ಇದು ಬಂದು ನಾನು ಆ್ಯಕ್ಚುಲಿ ಒಂದೇ ಕಾಲು ಯೂಸ್ ಮಾಡಬೇಕು. ಇದು ಬಂದು ಬ್ರೇಕು, ಇದು ಬಂದು ಎಕ್ಸ್ಲೇಟರ್. ಓಕೆ, ಸೊ ಈಗ ನಾನು ಕಾಲನ್ನ ಬ್ರೇಕ್ ಮೇಲೆ ಕಾಲಿಟ್ಕೊಂಡು ಗಾಡಿ ಆನ್ ಮಾಡ್ತಾ ಇದ್ದೀನಿ. ಸೊ ಗಾಡಿ ಆನ್ ಆಗಿದೆ. ಸೊ ಗಾಡಿ ಆನ್ ಮಾಡಬೇಕಾದ್ರೆ ಯಾವಾಗಲೂ ಗೇರು ನ್ಯೂಟ್ರಲಲ್ಲಿ ಇರಬೇಕು. ಸೊ ಈಗ ನಾವು ಏನು ಮಾಡ್ತಾ ಇದ್ದೀನಿ, ಹ್ಯಾಂಡ್ ಬ್ರೇಕ್ನ ಕೆಳಗಡೆ ಇಳಿಸಿ. ಸೊ ಈಗ ಗಾಡಿ ಮೂವ್ ಮಾಡಬೇಕು, ಕೆಳಗಡೆ ಇಳಿಸಿದ್ದೀನಿ ಹ್ಯಾಂಡ್ ಬ್ರೇಕು. ಸೊ ಈಗ ನಾನು ಗೇರ್ನ ಡ್ರೈವಿಂಗ್ ಮೋಡ್ಗೆ ಹಾಕ್ತಾ ಇದ್ದೀನಿ. ಡ್ರೈವಿಂಗ್ ಮೋಡ್ಗೆ ಹಾಕಿ ನಾನೀಗ ಡ್ರೈವ್ ಮಾಡ್ತಾ ಇದ್ದೀನಿ. ಮುಂದೆ ಡ್ರೈವ್ ಮಾಡ್ತಾ ಇದ್ದೀನಿ. ಡ್ರೈವ್ ಮಾಡಲ್ಲ, ಬ್ರೇಕ್ ಮೇಲಿಂದ ಕಾಲು ತೆಗೆದು ಗಾಡಿನ ಡ್ರೈವ್ ಮಾಡ್ತಾ ಇದ್ದೀನಿ. ಈಗ ಇವತ್ತು ರಿವರ್ಸ್ ಗೇರ್ ಹಾಕ್ಬಿಡ್ತೀನಿ, ಆಯ್ತಾ. ಗೇರಿಗೆ ಫಸ್ಟ್ ನಾನು ನ್ಯೂಟ್ರಲಿಂದ ರಿವರ್ಸ್ಗೆ ಹಾಕಿದ್ದೀನಿ ಗೇರು. ಸೊ ಈಗ ನಾನು ಮಿರರ್ ಕೂಡ ನೋಡ್ತಾ ಇದ್ದೀನಿ, ಹಿಂದೆ ಯಾವ ಗಾಡಿನೂ ಇಲ್ಲ. ಸೊ ನಾನು ಹಿಂದಕ್ಕೆ ಗಾಡಿ ಬಿಡ್ತಾ ಇದ್ದೀನಿ. ಅಂದರೆ ಬ್ರೇಕ್ ಮೇಲಿಂದ ಕಾಲು ತೆಗೆದ್ರೆ ಅದು ಗಾಡಿ ಹಿಂದಕ್ಕೆ ಹೋಗುತ್ತೆ. ಹಿಂದಕ್ಕೆ ಬರಬೇಕಲ್ವಾ, ಸ್ಟೇರಿಂಗ್ ಲೆಫ್ಟ್ ಮಾಡ್ಕೊ, ಬ್ರೇಕ್ ಹಾಕೋ, ಫುಲ್ ಸ್ಟೇರಿಂಗ್ ಲೆಫ್ಟ್ ತಗೋ, ಬಾಯಿಂದೆ ಈಗ ಬಾಯಿಂದೆ ಈಗ ಸಾಕು, ಈಗ ಡ್ರೈವ್ ಸಾಕು. ಭಯ ಬಿಟ್ಟು ಓಡಿಸ್ಬೇಕು, ಸ್ಟಡಿ ಮಾಡಿ. ಲೆಫ್ಟಲ್ಲಿ ಬಸ್ ರೈಟ್ ಹಂಗೆ ಇನ್ನೊಂದ್ಸಲ ಕೂಡ ಆ ಕಡೆಯಿಂದ ಬರ್ಬೇಕು, ಗೊತ್ತಾಗಲ್ಲ. ಈಗ ನಿಲ್ಲಿಸ್ಕೊ, ಲೆಫ್ಟ್ ತಗೋ. ಈಗ ಲೆಫ್ಟ್ ತಗೋ ಹೇಳ್ತೀನಿ. ಅಲ್ಲಿಂದ ಒಂದು ರೌಂಡ್ ತಿರುಗಿಸ್. ರೋಡ್ ರೈಟ್ ಸೈಡಲ್ಲಿ, ಯಾಕಂದರೆ ಇವಾಗ ಡಿವೈಡ್ ಇದೆ, ಬರೀ ಲೆಫ್ಟ್ ಹೋಗೋದು ಮಾತ್ರ. ಸೊ ಈ ಕಡೆ ನಡಿ, ಈಗ ಸ್ಟ್ರೇಟ್ ನಡಿ, ಅಲ್ಲಿ ತಿರುಗಿಸ್ಕೊಂಡು ಸ್ವಲ್ಪ ಲೆಫ್ಟ್ ಇಪ್ಪ, ಸ್ವಲ್ಪ ಇಂಡಿಕೇಟರ್ ಹಾಕೋ, ರೈಟ್ ಇಂಡಿಕೇಟರ್ ಹಾಕೋ. ಹಾಂ, ಸ್ವಲ್ಪ ಈ ತಿರುಗಿಸ್, ಫುಲ್ ರೈಟ್, ಇನ್ನೊಂದು ಈ ಫುಲ್ ರೈಟ್. ಅಲ್ಲಿ ಡಿವೈಡರ್ ಇದೆಯಾ ನೋಡು, ಟಚ್ ಕಿಚ್ ಆಗುತ್ತೆ ಆಮೇಲೆ ನೋಡಿ.
ನಡಿ ನಡಿ, ಯಾರು ಏನು ತೊಂದರೆ ನಡಿ, ತಿರುಗಿಸು ಫುಲ್ಲು. ಈಗ ನಡಿ ಸ್ವಲ್ಪ. ಲೆಫ್ಟ್ ಹೋಗ್ಲಾ? ಹಾಂ ತಗೋ, ಲೆಫ್ಟ್ ತಗೋ, ತೊಂದರೆ ಇಲ್ಲ, ತಗೋ, ಅಲ್ಲಿ ತಿರುಗಿಸೋಣ ಎಲ್ಲ. ಲೆಫ್ಟ್ ಇಂಡಿಕೇಟ್ ಹಾಕೋ. ಹಾಂ ತಿರುಗಿಸ್ಕೊಳ್ಳಿ. ಅಷ್ಟಲ್ಲೇ ಹೋಗು ಸ್ವಲ್ಪ. ಹಾಂ ಅಷ್ಟಲ್ಲೇ ಹೋಗು ಫುಲ್ ಲೆಫ್ಟ್ ಬರುತ್ತೆ. ಒಂದು ಸೆಂಟರ್ ಮಾಡ್ಕೊ. ಹಾಂ ಹಾಂ ಇಲ್ಲ ಲೆಫ್ಟ್, ಫುಲ್ ಲೆಫ್ಟ್ ತಗೋ. ಇರು ನೀನು ಇಲ್ಲೇ ಲೆಫ್ಟ್ ತಗೋಬೇಕು. ಇಲ್ಲಿ ಸೆಂಟ್ರ್ ರೋಡ್ಗನ್ನ ಬರ್ಬೇಡ. ತಗೋ ಈಗ ತಗೋ. ನಿಲ್ಸೇ ಇರ್ತಾರೆ ಅವರು, ನೀನು ತಗೊಳಕ್ಕ. ನೋಡಿದ್ರಲ್ಲ ನಾನು ಹೇಗೆ ಇವತ್ತು ಕಾರ್ ಡ್ರೈವಿಂಗ್ ಕಲಿತಾ ಇದ್ದೀನಿ ಅಂತ. ಇನ್ನೂ ಕಲಿಯೋದು ತುಂಬ ಅಂದರೆ ತುಂಬ ಇದೆ. ಇದು ಇನ್ನೂ ಏನೂ ಇಲ್ಲ, ಜಸ್ಟ್ ನಾವು ಅಂಬೆಗಾಲಿಡ್ತಾ ಇದ್ದೀನಿ ಅಷ್ಟೇ. ಸೊ ಇವತ್ತು ನನ್ನ ಪಕ್ಕ ಕೂತ್ಕೊಂಡು ನನಗೆ ಕಾರ್ ಡ್ರೈವಿಂಗ್ ಹೇಳ್ಕೊಡ್ತಾ ಇರೋದು ನಮ್ಮ ಮಾಮನ ಮಗ. ಸೊ ಅವನು ಕೊಟ್ಟ ಇನ್ಸ್ಟ್ರಕ್ಷನ್ಸ್ ಮೇಲೆ ಅದನ್ನು ನಾನು ಫಾಲೋ ಮಾಡಿಕೊಂಡು ಇವತ್ತು ಕಾರ್ ಡ್ರೈವ್ ಮಾಡಿದ್ದೀನಿ. ಸೊ ಸ್ಟಾರ್ಟಿಂಗೆಲ್ಲ ನಾನು ಸ್ವಲ್ಪ ರಿವರ್ಸ್ ಗೇರ್ನೇ ಪ್ರಾಕ್ಟೀಸ್ ಮಾಡಿದೆ. ಲೆಫ್ಟ್ ಸೈಡಿಂದ ಹೇಗೆ ರಿವರ್ಸ್ ತೊಗೊಳ್ಳೋದು, ರೈಟ್ ಸೈಡಿಂದ ಹೇಗೆ ತೊಗೊಳ್ಳೋದು, ಮತ್ತು ಫುಲ್ ಬ್ಯಾಕ್ ಹೇಗೆ ಬರೋದು ಅಂತ ಇದೆಲ್ಲ ತುಂಬ ಪ್ರಾಕ್ಟೀಸ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ವೀಕ್ ಇನ್ನು ಯಾವತ್ತು ನಾನು ಆ್ಯಕ್ಚುಲಿ ನೆಕ್ಸ್ಟ್ ವೀಕ್ ಮೇನ್ ರೋಡಲ್ಲೇ ಓಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ವೀಕ್ ನಾನು ಮತ್ತೆ ನಿಮಗೆ ಸಿಗ್ತೀನಿ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.